ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಜಾತ್ರೆ ಬಹಳ ವಿಶೇಷವಾಗಿದೆ. ಇದು ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ಪ್ರತಿ ಶಿವರಾತ್ರಿಯ ಅಮಾವಾಸ್ಯೆ ದಿನ ನಡೆಯುವ ಅದ್ಧೂರಿ ಶ್ರೀರಾಮಲಿಂಗೇಶ್ವರ ರಥೋತ್ಸವ. ಇಲ್ಲಿ ಸುಮಾರು 60 ಅಡಿ ಎತ್ತರದ ರಥೋತ್ಸವ ದೇವಾಲಯದಿಂದ ಬಡಾವಣೆಯಲ್ಲಿ ಮೆರವಣಿಗೆ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಭಾರೀ ದನಗಳ ಜಾತ್ರೆ ಅಥವಾ ಪರಿಷೆ. ಹೆಚ್ಚು ದನಗಳು ಇಲ್ಲಿ ಸೇರುವಂಥದ್ದು ನಾವು ಗಮನಿಸ್ತೇವೆ. ಇಂದು ಆ ದನಗಳು ಯಾವ ರೀತಿ ಸೇರ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆವಣಿ ರಾಮಲಿಂಗೇಶ್ವರ ಜಾತ್ರೆ ನೋಡಲು ದೂರದ ಊರುಗಳಿಂದ ಜನರು ಇಲ್ಲಿಗೆ ಬರುತ್ತಾರೆ. ಈ ಜಾತ್ರೆಯಲ್ಲಿ ಭಾರೀ ದನಗಳ ಪರಿಷೆ ನಡೆಯುತ್ತದೆ. ಇಲ್ಲಿ ಸಾವಿರಾರು ಸಂಖ್ಯೆಯ ರಾಸುಗಳ ಮಾರಾಟ ನಡೆಯುತ್ತದೆ. ರಾಸುಗಳನ್ನು ಕೊಳ್ಳಲು ಅಥವಾ ಮಾರಲು ನೆರೆಯ ಆಂಧ್ರ, ತಮಿಳುನಾಡು ರಾಜ್ಯಗಳಿಂದ ವ್ಯಾಪಾರಸ್ಥರು ಈ ಜಾತ್ರೆಗೆ ಬಂದು ರಾಸುಗಳನ್ನು ಕೊಂಡು ಹೋಗುತ್ತಾರೆ ಅಥವಾ ಮಾರಿ ಹೋಗುತ್ತಾರೆ. ಜಾತ್ರೆಯಲ್ಲಿ ರಾಸುಗಳ ಬೆಲೆ ದುಬಾರಿಯಾಗಿದೆ. ಪ್ರತಿ ಒಂದು ಜೊತೆ ರಾಸುಗಳಿಗೆ 1 ಲಕ್ಷದಿಂದ 5 ಲಕ್ಷದವರೆಗೂ ವ್ಯಾಪಾರ ನಡೆಯುತ್ತಿದೆ. ಬರದಲ್ಲೂ ಹಣ ಕೊರತೆಯ ನಡುವೆ ದನಗಳ ವ್ಯಾಪಾರ ಕೊಂಚ ಕುಸಿತ ಕಂಡಿದೆ ಎಂದು ಹೇಳಬಹುದು. ಇಲ್ಲಿ ಟವಲ್ ಕೆಳಗೆ ದನಗಳ ವ್ಯಾಪಾರ ನಡೆಯುತ್ತದೆ. ಅದು ಟವಲ್ ಕೆಳಗೆ ಬೆರಳುಗಳ ಸನ್ನೆ ಮೂಲಕ ವ್ಯಾಪಾರ ನಡೆಯುತ್ತದೆ. ಇದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ 2025ರ ಶಿವರಾತ್ರಿ ಹಬ್ಬದ ದಿನದಂದು ಇಲ್ಲಿ ಹೆಚ್ಚು ರಾಸುಗಳು ಸೇರಿರುವುದನ್ನು ನಾವು ಕಾಣುತ್ತೇವೆ. ಈ ವರ್ಷ ಹೆಚ್ಚು ಹಳ್ಳಿ ಕಾರ್ ಬಂದಿರುವುದು ನಾವು ಗಮನಿಸುತ್ತೇವೆ. ಇವುಗಳ ಬೆಲೆ ಬಂದು 5ರಿಂದ 15 ಲಕ್ಷಕ್ಕೆ ಮಾರಾಟವಾಗುತ್ತದೆ ಎಂದು ಅಲ್ಲಿನ ರಾಸುಗಳ ಮಾಲೀಕರು ತಿಳಿಸಿದ್ದಾರೆ. ಈ ದನಗಳ ಜಾತ್ರೆ ಅಥವಾ ಪರಿಷೆಯನ್ನು ಮಾರಾಟದ ಸಮಯ ಸುಮಾರು 8 ದಿನಗಳಿಂದ 10 ದಿನಗಳವರೆಗೆ ಇಲ್ಲಿ ನಡೆಯುತ್ತದೆ. ಅದಕ್ಕಾಗಿಯೇ ಅವರೇ ಸ್ವತಃ ಬಂದು ಇಲ್ಲಿ ಚಪ್ಪರಗಳನ್ನು ಹಾಕಿಕೊಂಡು, ಇನ್ನು ಕೆಲವರು ಶಾಮಿಯಾನವನ್ನು ನಿರ್ಮಾಣ ಮಾಡಿಕೊಂಡು ಸಾಲಾಗಿ ರಾಸುಗಳನ್ನು ಕಟ್ಟಿ ಹಾಕಿರೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸುಮಾರು 1 ವರ್ಷದಿಂದ ಹಿಡಿದು 15 ವರ್ಷದ ವಯಸ್ಸಿನವರೆಗೂ ರಾಸುಗಳನ್ನು ನಾವು ಗಮನಿಸ್ಬೋದು. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಎತ್ತುಗಳನ್ನು ನಾವು ಕಾಣುತ್ತೇವೆ. ಹೆಚ್ಚಿಗೆ ಇಲ್ಲಿ ಎತ್ತುಗಳನ್ನೇ ಇಲ್ಲಿ ಕಟ್ಟಿರೋದು ನಾವು ಗಮನಿಸ್ತೀವಿ. ಹಸುಗಳ ವ್ಯಾಪಾರ ಅನ್ನೋದು ಕಡಿಮೆ ಇರ್ತದೆ. ಯಾವಾಗಲೂ ಕೂಡ ಜೋಡೆತ್ತುಗಳದೇ ಇಲ್ಲಿ ಕಾರುಬಾರು ನೋಡಿ. ಅದಕ್ಕಾಗಿ ಮೇವನ್ನು ಅವರೇ ಸ್ವತಃ ತಂದುಕೊಂಡಿರ್ತಾರೆ ಮತ್ತು ಇಲ್ಲೇ ಅವರು ಮಲಗ್ತಾರೆ, ಹಾಗೆ ಅಡುಗೆ ಮಾಡಿಕೊಳ್ತಾರೆ. ಇದೊಂದು ವಿಶೇಷವಾಗಿ ನಡೆಯುವಂಥದ್ದು. ಇಲ್ಲಿ ಸುಮಾರು ಈ ವರ್ಷ ನೋಡಿ ಒಂದು 10 ಎಕರೆ ಜಮೀನಿನಲ್ಲಿ ರಾಸುಗಳನ್ನು ಕಟ್ಕೊಂಡು ವ್ಯಾಪಾರಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಇಡೀ ಸಂಸಾರವನ್ನೇ ತಗೊಂಡು ಬಂದ್ಬಿಟ್ಟಿರ್ತಾರೆ ಕೆಲವರು. ಭಾಳಷ್ಟು ಚೆನ್ನಾಗಿ ಕೂಡ ಕಾಣ್ತದೆ. ಇಲ್ಲಿ ವ್ಯಾಪಾರಸ್ಥರು ಅಲ್ಲದೇ ನೋಡುಗರು ಕೂಡ ಜಾತ್ರೆಯನ್ನು ನೋಡಲು ಬಂದವರು ಕೂಡ ಈ ದನಗಳನ್ನು ನೋಡ್ಕೊಂಡು ಹೋಗೋದಕ್ಕೆ ಬರುವುದು ವಾಡಿಕೆಯಾಗಿದೆ.